ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮನ್ನ ನೀವು ಪ್ರೀತಿಸುವಂತಹದ್ದನ್ನು ಕಲ್ತ್ಕೊಳ್ಬೇಕು. ಅಂದರೆ ನಿಮ್ಮ ಬಗ್ಗೆ ನಿಮಗೆ ಮೊದಲು ಗೌರವ ಇರಬೇಕು. ನೀವು ಮಾಡ್ತಕ್ಕಂತಹ ವೃತ್ತಿ, ನಿಮ್ಮ ಅಭ್ಯಾಸ, ಅಧ್ಯಯನ ಇತ್ಯಾದಿಗಳ ಬಗ್ಗೆ ನಿಮಗೆ ಮೊದಲು ಗೌರವ ಇರಬೇಕು. ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನುವಂಥದ್ದನ್ನು ತಿಳಿದು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಅದರಲ್ಲಿ ನೀವು ಉನ್ನತಿಯನ್ನು ಹೊಂದತಕ್ಕಂಥದ್ದು ಇದು ಮುಖ್ಯವಾಗುತ್ತೆ. ನಿಮ್ಮ ಸಾಮರ್ಥ್ಯದ ಕೊರತೆ ಏನಿದ್ರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಗೌರವವನ್ನು ಪಡೀಲಿಕ್ಕೆ, ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗತ್ತೆ. ಶಾರೀರಿಕವಾಗಿ ಮಾನಸಿಕವಾಗಿ ಅಶಕ್ತರೇನೋ ಅನ್ನುವಂತಹ ಭಾಸ ಆಗತ್ತೆ ನಿಮ್ಮನ್ನು ನೋಡಿದ್ರೆ ಈ ದಿವಸ. ಅದಕ್ಕೆ ಅವಕಾಶ ಕೊಡಬಾರ್ದು. ಇವ್ರ ಹತ್ರ ಏನೂ ಆಗೋದಿಲ್ವೇನೋ, ಏನೋ ಸಮಸ್ಯೆಯಲ್ಲಿದ್ದಾರೇನೋ ಅಂತ ಹೇಳಿ ಬೇರೆಯವರು ಅಂದ್ಕೊಂಡು ಬಿಟ್ಟರೆ ಅವಕಾಶ ವಂಚಿತರಾಗ್ತೀರಿ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಈ ಎರಡೂ ಕ್ಷೇತ್ರಗಳು ನಮಗೆ ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು ಇವತ್ತಿನ ಕಾಲಕ್ಕೆ. ಕೇವಲ ಆಧ್ಯಾತ್ಮಿಕವಾಗಿಯೇ ನಾವು ನಡೀತೀವಿ ಅಂತಂದರೆ ಅದು ಎಲ್ಲರಿಗೂ ಕೂಡ ಕಷ್ಟ ಸಾಧ್ಯವಾದಂಥದ್ದು. ಹಾಗಂತ ಧರ್ಮ, ಅಧ್ಯಾತ್ಮ ಇತ್ಯಾದಿಗಳನ್ನು ಬಿಟ್ಟು ನಾವು ಕೇವಲ ವ್ಯಾವಹಾರಿಕವಾಗೇ ಇರ್ತೀವಿ ಅಂತಂದರೆ ಅದು ಕೂಡ ಸರಿ ಅಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಹೀಗಾಗಿ ಎರಡೂ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಅಂತಕ್ಕಂಥದ್ದು ಆಗ್ಬೋದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆಯನ್ನು ಮತ್ತು ವಿಶೇಷವಾಗಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಹಳೆಯ ಸ್ನೇಹಿತರಾಗ್ಬೋದು ಅಥವಾ ದೂರದ ಬಂಧುಗಳಾಗ್ಬೋದು. ಇವರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತೀರಿ. ಆದರೆ ಅವಕಾಶಗಳಾಗೋದಿಲ್ಲ. ಸ್ವಾಭಾವಿಕವಾಗಿ ಬೇಸರವಾಗ್ತಕ್ಕಂಥದ್ದು. ನಿವೃತ್ತಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಆರ್ಥಿಕವಾದಂತಹ ಸ್ವಲ್ಪ ಸಹಾಯ ಆಗುವಂತಹದ್ದಿದೆ. ಹಣದ ಹಿಡಿತ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಅವಮಾನವಾಗುತ್ತೆ. ಜೊತೆಯಲ್ಲಿ ಹೋದಾಗ ಬೇರೆಯವರು ಖರ್ಚನ್ನು ಮಾಡಿದಾಗ ನಾವು ಕೂಡ ಖರ್ಚನ್ನು ಮಾಡುವಂತಹ ಮನಸ್ಥಿತಿಯಲ್ಲಿ ಇರಬೇಕು. ಇಲ್ಲದೇ ಇದ್ದರೆ ಅವಮಾನ ಆಗ್ತಕ್ಕಂಥದ್ದು ಆಗುವಂಥದ್ದು. ಲಾಭದಾಯಕವಾದಂತಹ ದಿನ ಆದರೂ ಕೂಡ ನಿರಾಸೆ. ಯಾಕೆ ಅಂತಂದರೆ ಯಾವುದೂ ಕೂಡ ಮನಸ್ಸಿಗೆ ಸಮಾಧಾನವನ್ನು, ತೃಪ್ತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಜೀವನಕ್ಕೆ ತೊಂದರೆ ಇರೋದಿಲ್ಲ, ಆದರೆ ಆ ಜೀವನಕ್ಕೆ ಅಭದ್ರತೆ ಅನ್ನುವಂಥದ್ದು ಕಾಡುತ್ತೆ. ನನಗೆ ಯಾವುದೋ ಅಂತ ಒಂದು ಸೆಕ್ಯೂರಿಟಿ ಇಲ್ವಲ್ಲ ನನ್ನ ಜೀವನದಲ್ಲಿ ಅನ್ನುವಂತಹ ಭಾವನೆ ಕಾಡಬಹುದು. ಸ್ಥಿರ ಮನಸ್ಸಿನಿಂದ ಇದ್ದರೆ ಶುಭವಾಗುತ್ತೆ. ಇವತ್ತಲ್ಲ ನಾಳೆ ನನಗೂ ಕೂಡ ಒಳ್ಳೆಯದಾಗುತ್ತೆ, ಒಳ್ಳೆಯ ಸಮಯ ಬರುತ್ತೆ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಒಳ್ಳೆಯದು ಅನ್ನುವಂಥದ್ದಾಗುತ್ತೆ. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ತುಂಬ ಆತಂಕ ಪಡ್ತಕ್ಕಂತಹ ದಿವಸ. ಏನಾಗ್ಬಿಡುತ್ತೋ ಅಂತ. ಯಾವುದರಿಂದ ಏನೂ ಆಗೋದಿಲ್ಲ, ಆದರೆ ಮನಸ್ಸಿನಲ್ಲಿ ಆ ರೀತಿಯ ಭಯ ಇದ್ದಾಗ ಎಲ್ಲವೂ ಕೂಡ ಭಯವನ್ನೇ ಹುಟ್ಟಿಸುವಂಥದ್ದಾಗತ್ತೆ, ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು ಆಗುತ್ತೆ ಅಂತ ಅರ್ಥ. ತಾತ್ಕಾಲಿಕವಾಗಿ ಸಾಲಕ್ಕೋಸ್ಕರವಾಗಿ ನಿಮ್ಮನ್ನು ಕೇಳ್ತಾರಲ್ಲ ಹಣವನ್ನು, ಅದನ್ನು ಸ್ವಲ್ಪ ತಡೆ ಹಿಡ್ಕೊಳ್ಳಿ. ಸ್ವಲ್ಪ ಹಣ ಕೊಟ್ಟಿರಿ, ಏನೋ ಸಮಸ್ಯೆಯಲ್ಲಿದೆ, ಏನೋ ತೊಂದರೆಯಲ್ಲಿದ್ದೀನಿ ಅಂತ, ಅದು ವಾಪಸ್ ಬರುವಂತಹ ಸಾಧ್ಯತೆ ಕಡಿಮೆ ಅನ್ನುವಂತಹ ಎಚ್ಚರಿಕೆ. ವೈಯಕ್ತಿಕವಾಗಿ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ನೋಡೋದಕ್ಕೆ ಅವಕಾಶಗಳು ಈ ದಿವಸ ಆಗುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ಬೋದು, ಎಚ್ಚರ ವಹಿಸಿ. ಯಾವಾಗ ನಿಮ್ಮ ಆತ್ಮಗೌರವಕ್ಕೆ ಕುಂದು ಬರುತ್ತೋ ಆಗ ನೀವು ತುಂಬ ಎಚ್ಚರಿಕೆಯಿಂದ, ತುಂಬ ಜಾಗೃತೆಯಿಂದ ಇರಬೇಕಾದಂಥದ್ದಾಗುತ್ತೆ. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ, ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ನಡೀಬೇಕು. ಮನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳಾಗಬಾರ್ದು. ಬೇರೆಯವರು ಏನಾದರೂ ಹೇಳಿದರೆ ಅದನ್ನು ಸಮಾಧಾನದಿಂದ ಕೇಳಿಸ್ಕೊಳ್ತಕ್ಕಂತಹ ಮನಸ್ಸು ಇರಬೇಕು ಅನ್ನುವಂಥದ್ದು ಈ ಮಾತಿನ ಅರ್ಥ. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಪ್ರೇಮಿಗಳು ಮನೆಯವರ ವಿರುದ್ಧವಾಗಿ ನಿರ್ಧಾರವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಸ್ವಾಭಾವಿಕವಾಗಿ ಮನೆಯವರನ್ನು ನಿಷ್ಠುರ ಮಾಡಿಕೊಳ್ಬೇಕಾಗತ್ತೆ, ಎದುರು ಹಾಕ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಎದ್ದಾಗಿನಿಂದ ಏನೋ ಒಂದು ರೀತಿಯ ಕಿರಿಕಿರಿ ಇರುತ್ತೆ. ತಾಳ್ಮೆ ಇರಲಿ, ಎಲ್ಲವೂ ಕೂಡ ಸರಿಯಾಗುವಂತಹ ಸಮಯ ಬಂದೇ ಬರುತ್ತೆ. ಮನೋರಂಜನೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಿದ್ಧತೆಯಲ್ಲಿರ್ತೀರಿ. ಇವತ್ತು ಹಣವನ್ನು ಖರ್ಚು ಮಾಡಿ ನಾನು ಖುಷಿ ಪಡಬೇಕು ಅನ್ನುವಂತಹ ಮನೋಭಾವ ನಿಮ್ಮದಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸವನ್ನು ತುಂಬ ಯೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನು ಮಾಡಿ, ಚರ್ಚೆ ಮಾಡಿ ನಿರ್ಧಾರ ಮಾಡಿ.
ಶುಭ ನಿಮ್ಮದಾಗುವಂಥದ್ದು. ಸಮಯವನ್ನು ನೋಡಿಕೊಂಡು, ಸಮಯವನ್ನು ಮಾಡಿಕೊಂಡು, ಬಿಡುವು ಮಾಡಿಕೊಂಡು ಯೋಗ್ಯರ, ಉತ್ತಮರ, ಸಾಧಕರ ಭೇಟಿಯನ್ನು ಮಾಡಿ, ಅನುಭವಿಗಳ ಮಾತನ್ನು ಕೇಳಿ, ಅವರ ಮಾರ್ಗದರ್ಶನ ನಿಮಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ. ನಿಮಗಿರ್ತಕ್ಕಂತಹ ಯಾವುದೋ ಒಂದು ಒತ್ತಡವನ್ನು ಮನೆಯವರ ಮೇಲೆ ಸಿಟ್ಟಿನಿಂದಲೋ ಇನ್ಯಾವುದೋ ಆಜ್ಞೆ ಮಾಡೋದರಿಂದಲೋ ಆರ್ಡರ್ ಮಾಡೋದರಿಂದಲೋ ತೀರಿಸಿಕೊಳ್ಳುವಂಥದ್ದು ಖಂಡಿತ ಬೇಡ. ಪೋಷಕರ ಸಹಾಯ ಬಹಳ ಮುಖ್ಯ. ಅದಿಲ್ಲದೆ ಇದ್ದರೆ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ. ಗೋಸೇವೆಯನ್ನು ಮಾಡಿ ಹಸುವಿಗೆ ಅನ್ನ ಮತ್ತು ಬೆಲ್ಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ. ಆ ದೇವಿಯನ್ನು ಆರಾಧನೆ ಮಾಡಿ. ಶುಭವಾಗಲಿ.